ಮಕರ ರಾಶಿ ತುಂಬ ಚಿಂತೆ ಮಾಡಿದ ರಾಶಿ, ತುಂಬ ಒದ್ದಾಡಿದ ರಾಶಿ. ಈ ಒಂದು ಮಕರ ರಾಶಿಯವರಿಗೆ 2025ರ ಯುಗಾದಿಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಈ ರಾಶಿಯವರಿಗೆ ಶನಿ 3ಕ್ಕೆ ಬರ್ತಾನೆ, ಗುರು 5ರಿಂದ 6ಕ್ಕೆ ಬರ್ತಾರೆ, ರಾಹು 3ರಿಂದ 2ಕ್ಕೆ ಬರ್ತಾರೆ, ಕೇತು 9ರಿಂದ 8ಕ್ಕೆ ಬರ್ತಾರೆ. ಓವರಾಲ್ ಎಲ್ಲವನ್ನ ಗಮನಿಸಿ ನಾವು 2025ರ ಫಲಾಫಲಗಳನ್ನು ನೋಡೋಕೆ ಹೋದಾಗ ಇವರಿಗೆ ಗ್ರಹಬಲ ಇದೆ. ಆದರೆ ಈ ವರ್ಷ ಗುರು ಇವರಿಗೆ 5ರಿಂದ 6ಕ್ಕೆ ಹೋಗ್ತಾ ಇರೋದ್ರಿಂದ ಗುರುಬಲ ಹೋಗ್ತಾ ಇದೆ. ಆದರೆ ಶನಿ 3ರಲ್ಲಿ ಸಂಚಾರ ಮಾಡ್ತಾನೆ, ಶನಿ ಬಲ ಅದ್ಭುತವಾಗಿದೆ. ಆದರೆ ಕುಟುಂಬದ ಶನಿ ಕೂಡ ಆಗಿರೋದ್ರಿಂದ ಈ ಶನಿಯ ಬಲ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. 6ರ ಗುರು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹೆಂಡತಿ ಅಥವಾ ದಾರಾಪುತ್ರ ವಿರೋಧಂಚ, ಹೆಂಡತಿ ಮತ್ತು ಮಕ್ಕಳ ವಿರೋಧ ಈ ವರ್ಷದಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ಕುಟುಂಬದಲ್ಲಿ ಯಾವಾಗಲೂ ಅಷ್ಟೇ ನಾವು ಪ್ರಪಂಚನ ಒಪ್ಸ್ಬೋದಂತೆ, ಕುಟುಂಬನ ಒಪ್ಸೋಕೆ ಭಾಳ ಕಷ್ಟ ಆಗುತ್ತೆ. ಆದರೂ ಕೂಡ ಅವ್ರ ಜೊತೆ ಅನ್ಯೋನ್ಯವಾಗಿದ್ದಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು 3ರ ಶನಿ ಅಂತ ಹೇಳಿದ್ರೆ ವಿವಾಹ, ಸ್ತ್ರೀ ಭೋಗಂಚ, ಮನಸ್ಸೌಖ್ಯಂ, ಸಂತಾನ ಪ್ರಾಪ್ತಿ. 3ರ ಶನಿಯಿಂದ ಈ ರಾಶಿಯವರಿಗೆ ಮಕ್ಕಳಾಗ್ತಕ್ಕಂಥ ಯೋಗ, ಮನೆಯಲ್ಲಿ ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮನೆ ತಗೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಮನಸ್ಸು ಸೌಖ್ಯ ಇರುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಮಕ್ಕಳಿಂದ ಶುಭ ಫಲ ಸಿಗುತ್ತೆ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ಶತ್ರು ಕಾಟಗಳು ಕಡಿಮೆ ಆಗುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಮಾತಿನಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಯಾಕೆಂದರೆ ರಾಹು 3ರಿಂದ 2ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒರಟು ಮಾತು, ಕುಟುಂಬ ಸ್ಥಾನ, ಧನಸ್ಥಾನ, ಹಾಗಾಗಿ ಈ ಒಂದು ಸ್ಥಾನದಲ್ಲಿ ಸ್ವಲ್ಪ ಮಾತು, ವಾಕ್ಸ್ಥಾನ ಕೂಡ ಇದಾಗಿರೋದ್ರಿಂದ ಮಾತಿನಲ್ಲಿ ಹುಷಾರಾಗಿರಿ, ಕುಟುಂಬದಲ್ಲಿ ಹುಷಾರಾಗಿರಿ. ನಿರೀಕ್ಷೆಗಳು ಫಲ ಸಿಗುತ್ತೆ, ಹೊಸ ವೃತ್ತಿಗೆ ಹೋಗ್ತೀರಾ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ತಂದೆ ತಾಯಿಗಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ವಿದೇಶ ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಕೆಲವ್ರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಗ್ಯಾರಂಟಿ ಅಂದರೆ ಬಡ್ತಿ ಸಿಗ್ತಕ್ಕಂಥ ಯೋಗ, ಉದ್ಯೋಗ ಪರ್ಮನೆಂಟ್ ಆಗ್ತಕ್ಕಂಥ ಯೋಗ, ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಯಾತ್ರೆಗಳು ಹೋಗ್ತಕ್ಕಂಥ ಯೋಗ, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಅಕ್ಕಪಕ್ಕದವ್ರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ, ದಾಯಾದಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯ ಭೂಮಿ ಮಾರ್ತಕ್ಕಂಥವ್ರಿಗೆ, ಮನೆ ಕಟ್ಟಿ ಮಾರ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಅವ್ರಿಗೆ, ಕಬ್ಬಿಣ ವ್ಯಾಪಾರಿಗಳಿಗೆ ಸಾಕಷ್ಟು ಶುಭ ಇರುತ್ತೆ. ಇನ್ನು ಆದಾಯ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ 5 ಇರುತ್ತೆ, ಖರ್ಚು ಕೂಡ 5 ಇರುತ್ತೆ. ಆದಾಯ 5, ಖರ್ಚು 5 ಇರುತ್ತೆ. ವಿಜ್ಞಾನಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಹಾಗೆಯೇ ಈ ರಾಶಿಯ ತಂತ್ರಜ್ಞಾನಿಗಳು, ಬರಹಗಾರರಿರ್ಬೋದು, ಪತ್ರಕರ್ತರಿರ್ಬೋದು, ಅವರಿಗೆಲ್ಲ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ವರ್ಷ ಪೂರ್ತಿ ಹೆಚ್ಚಾಗಿ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳೋದು, ಶನಿವಾರ ಎಳ್ಳಿನ ದೀಪವನ್ನು ಹಚ್ಕೊಂಬರೋದು, ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು, ಕಪ್ಪು ಬಟ್ಟೆಯನ್ನು ದಾನ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಈ ವರ್ಷದಲ್ಲಿ ಬರ್ತಕ್ಕಂಥದ್ದು. ವರ್ಷದ ಆ ಕಡೆಯ ಭಾಗದಲ್ಲಿ ಸಾಕಷ್ಟು ಅದೃಷ್ಟಗಳು ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಅಥವಾ ಶನಿಯ ಸ್ತೋತ್ರ ಅಥವಾ ಶನಿವಾರ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಹಾಗೆಯೇ ಈ ರಾಶಿಯವರಿಗೆ ನೇರಳೆ ಮತ್ತು ಕಪ್ಪು ಈ ವರ್ಷದಲ್ಲಿ ಸಾಕಷ್ಟು ಶುಭ ಫಲಗಳು ಕೊಡುತ್ತೆ. 4 ಮತ್ತು 8 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.